ನಾವು ಅಲ್ಲಿ ರೇಡ್ ಮಾಡಿ ಅಲಾಂಗ್ ವಿತ್ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಜೊತೆ ಅಲ್ಲಿ 2 ನಮ್ಮದು ಟೆಂಪೋ ಪ್ಲಸ್ ಸುಮಾರು ಮಿಲ್ಕ್ ಪೌಡರ್, ಪಾಮ್ ಆಯಿಲ್ ಮತ್ತು ಇತರ ಕೆಮಿಕಲ್ಸ್ ನಮಗೆ ಸಿಕ್ಕಿತ್ತು. ಅಲ್ಲಿ ಅವರು ಅಡಲ್ಟ್ರೇಷನ್ ಮಾಡಿ ಮಿಕ್ಸ್ ಮಾಡಿ ಇದು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾಯಿದ್ರು. ಕಾಯ್ಸಂಬಳ್ಳಿ ಕಡೆ ಮತ್ತು ಆಂಧ್ರ ಪ್ರದೇಶಕ್ಕೆ ಕೂಡ ಕಲಿಸ್ತಾಯಿದ್ರು. ಅದು ಜೀವನಿಗೆ ಬಹಳ ಅಪಾಯಕಾರಿ ವಸ್ತು. ಇದು ವಿದೌಟ್ ಎನಿ ಲೈಸೆನ್ಸ್, ಪರವಾನಗಿ ಇಲ್ಲದೆ ಇದು ಕೆಲಸ ಮಾಡ್ತಾಯಿದ್ರು ಅವರು. ಅಲ್ಲಿ ನಾವು 8 ಜನಗೆ ಕಸ್ಟಡಿಯಲ್ಲಿ ತಗೊಂಡು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ವೆಂಕಟೇಶಪ್ಪ, ಬಾಲಾಜಿ, ದಿಲೀಪ್, ಬಲರಾಜ್, ಮನೋಹರ್ ಮತ್ತು ಇತರ ಜನದ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಇವರೆಲ್ಲ ಮೇಲೆ ನಾವು ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮತ್ತು BNSಗೆ ವಿವಿಧ ಸೆಕ್ಷನ್ಸಲ್ಲಿ ಮತ್ತು ಇಸೆನ್ಷಿಯಲ್ ಕಾಮೋಡಿಟಿ ಆ್ಯಕ್ಟಲ್ಲಿ ನಾವು FIR ರಿಜಿಸ್ಟರ್ ಮಾಡಿ ಮುಂದಿನ ತನಿಖೆ ನಡೆಸ್ತೀವಿ. ಇವರು ಏನು ಹಾಲು ಪ್ಯಾಕೆಟ್ ತೊಗೊಂಬಂದಿದ್ದಾರೆ, ಮಿಲ್ಕ್ ಪ್ಯಾಕೆಟ್ ಬೇರೆ ಬೇರೆ ಬ್ರ್ಯಾಂಡ್ದು ತೊಗೊಂಬಂದಿದ್ದಾರೆ. ನಂದಿನಿದು ಮತ್ತು ಮಿಲ್ಕಿ ಮಿಸ್ಟ್ದು ಮತ್ತು ಪ್ರಭಾತ್ ಇದು ಎಲ್ಲ ಮಿಲ್ಕ್ ಪೌಡರ್ ತಗೊಂಡು ಅವ್ರು ಅಲ್ಲಿ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಒಂದು ಲೀಟರಿಂದ 20 ಟೈಮ್ಸ್ ಮಿಕ್ಸ್ ಮಾಡಿ ಅವ್ರಿಗೆ ಮಾರಾಟ ಮಾಡ್ತಾಯಿದ್ರು. ಈ ನಂದಿನಿ ಹಾಲು ಪೌಡರ್ ಏನಿತ್ತು ಅದು ನಾಟ್ ಫಾರ್ ಸೇಲ್ ಇತ್ತು. ಮೋಸ್ಟ್ಲಿ ಅದು ಗೌರ್ಮೆಂಟ್ ಸಪ್ಲೈ ಐಟಮ್ ಇತ್ತು. ಅದಕ್ಕೆ ನಾವು ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಕೂಡ ಕೇಸ್ ಬುಕ್ ಮಾಡಿದ್ದೀವಿ. ಸಪ್ಲೈ ಮಾಡ್ತಾರೆ, ನಾವು ಅದು ಇನ್ನೂ ತನಿಖೆ ಮಾಡ್ತಾಯಿದ್ದೀವಿ. ಒಬ್ಬರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಕಾಯ್ಸಂಬಳ್ಳಿ ಕಡೆ, ಇದು ಬೇತ್ಮಂಗ್ಲ ಕಡೆ ಒಬ್ಬರಿಗೆ ಸಪ್ಲೈ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವರು ಡೈರಿಗೆ ಸಪ್ಲೈ ಮಾಡಿ ಡೈರಿಯಿಂದ ನಾರ್ಮಲ್ ಇದು ಹಾಲು ಬರ್ತಾಯಿದ್ದು ಈ ವಿಲೇಜಿಂದ, ಅದು ಅಲ್ಲಿ ಮಿಕ್ಸ್ ಮಾಡಿ ಬೇರೆ ಕಡೆ ಅವರು ಕಲಿಸ್ತಾಯಿದ್ರು. ನಂದಿನಿ ಹೋಲ್ ಮಿಲ್ಕ್ ಪೌಡರ್ ಇತ್ತು, 25 kgದು ಚೀಲ ಇತ್ತು. 25 kg ಅಮೌಂಟ್ದು 19 ಮೊಟ್ಟೆಗಳು. ದಟ್ ವಾಸ್ ಫಾರ್ ನಾಟ್ ಫಾರ್ ಸೇಲ್, ಮೋಸ್ಟ್ಲಿ ಗೌರ್ಮೆಂಟ್ ಸಪ್ಲೈ ಇರಬೇಕು. ಪ್ರಭಾತ್ ಡೈರಿ ಕಂಪ್ನಿದು 25 kgಯ 20 ಮೊಟ್ಟೆಗಳು. ಮಿಲ್ಕಿ ಮಿಸ್ಟ್ ಕಂಪ್ನಿದು 25 kg 17 ಮೊಟ್ಟೆಗಳು. ನಂದಿನಿ ಮಿಲ್ಕ್ ಪೌಡರ್ 500 ಗ್ರಾಮ್ನ 350 ಪ್ಯಾಕೆಟ್ಗಳು. ನಂದಿನಿ ಮಿಲ್ಕ್ ಪೌಡರ್ 1000 ಗ್ರಾಮ್ನ 40 ಪ್ಯಾಕೆಟ್ಗಳು. ಅಂಗನವಾಡಿ ಶಾಲೆಗೆ ನೀಡಿರುವ ಪೌಷ್ಟಿಕ ಆಹಾರದ ಪುಷ್ಟಿ 2.5 kgಯ 10 ಪ್ಯಾಕೆಟ್ಗಳು. ಮಿಲೆಟ್ ಲಡ್ಡು 1.8 kgಯ 12 ಪ್ಯಾಕೆಟ್ಗಳು. ಬೆಲ್ಲದ ಪುಡಿ 500 ಗ್ರಾಮ್ನ 7 ಪ್ಯಾಕೆಟ್ಗಳು. ಆರ್ಕಾಯ್ ಗೋಲ್ಡ್ ಆ ಕಂಪ್ನಿಯ ಪಾಮ್ ಆಯಿಲ್ 90 ಬಾಕ್ಸ್ಗಳು ಇತ್ತು. ಪ್ರತಿಯೊಂದು ಬಾಕ್ಸಲ್ಲಿ 800 ಗ್ರಾಮ್ದು 10 ಪ್ಯಾಕೆಟ್ ಇತ್ತು. ಅದ್ರ ಜೊತೆಗೆ 38 ಲೀಟರ್ ಸಾಮರ್ಥ್ಯವಿರುವ ಹಾಲಿನ ಒಟ್ಟು 78 ಕ್ಯಾನ್ಗಳು, ಟೋಟಲ್ 78 ಕ್ಯಾನ್ ಇತ್ತು. ಅಲ್ಲಿ ಪ್ರತಿಯೊಂದು ಕ್ಯಾನ್ 38 ಲೀಟರ್ ಕೆಪಾಸಿಟಿದು ಇತ್ತು. ಅದರಲ್ಲಿ 51 ಕ್ಯಾನ್ಗಳು ಎಲ್ಲಿ ಹಾಲು ಇತ್ತು. ಇದು ಡೂಪ್ಲಿಕೇಟ್ ಹಾಲು ಏನಿತ್ತು ಅದು ಫೀಲ್ ಇತ್ತು. ಮತ್ತು 4 ಪ್ಲಾಸ್ಟಿಕ್ ಬಕೆಟ್ಗಳು. ವೆಹಿಕಲ್ ಕೂಡ ನಾವು ಸೀಜ್ ಮಾಡಿದ್ದೀವಿ. ಹಾಲಿನ ಕ್ಯಾನ್ ಸಾಗಿಸುವ ಒಂದು ಮಹೀಂದ್ರಾ ಜೀತೋ ಕಂಪನಿಯ ಗುಡ್ಸ್ ವಾಹನ್, ಮತ್ತು ಹಾಲಿನ ಕ್ಯಾನ್ ಸಾಗಿಸಲು ಒಂದು ಟಾಟಾ ಏಸ್ ವೆಹಿಕಲ್.